ಹಾಯ್ ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಒಂದು 20-25 ಹಲಸಿನ ತೊಳೆನ ತಗೊಂಡಿದ್ದೀವಿ. ಒಂದು ಮೀಡಿಯಮ್ ಸೈಜ್ ಬಾಟ್ಲಲ್ಲಿ ಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ. ಮತ್ತು ಏಲಕ್ಕಿ ಒಂದು 6-7 ತೊಗೊಂಡಿದ್ದೀವಿ. 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಮತ್ತು 3/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಇವಾಗ ಕಾಯಿ ಮತ್ತು ಏಲಕ್ಕಿನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಸ್ವಲ್ಪ ತರಿ ಇರಬೇಕು, ತೀರಾ ಪೇಸ್ಟ್ ಮಾಡಬೇಡಿ. ರುಬ್ಕೊಂಡಿರೋ ಕಾಯಿ ಮಿಶ್ರಣಕ್ಕೆ ನಾವು ತೊಗೊಂಡಿರೋದ್ರಲ್ಲಿ ಅರ್ಧ ಭಾಗದಷ್ಟು ಬೆಲ್ಲನ ಹಾಕಿ ಮತ್ತೆ ರುಬ್ಕೊಳ್ಳಿ. ನೀರು ಹಾಕಬೇಡಿ, ಹಾಗೆ ರುಬ್ಕೊಳ್ಳಿ. ರುಬ್ಕೊಂಡಿರೋ ಮಿಶ್ರಣನ ಪಕ್ಕಕ್ಕಿಟ್ಟು ಹಲಸಿನ ಹಣ್ಣಿನ ತೊಳೆಯಲ್ಲಿ ಬೀಜನ ಸಪ್ರೇಟ್ ಮಾಡಿಕೊಂಡು ಹಣ್ಣನ್ನು ತಗೊಳ್ಳಿ. ಆ ಹಣ್ಣನ್ನು ಚೆನ್ನಾಗಿ ರುಬ್ಕೊಳ್ಳಿ. ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳಿ. ಅದು ತೀರಾ ನೀಟಾಗಿ ಸಮಿಯುತ್ತೆ. ಹಾಗೆ ಹಲಸಿನ ಹಣ್ಣಿನಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಕ್ಯಾಪ್ಷನಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಮಗೂ ಕೂಡ ತಿಳಿಸಿ. ಹಲಸಿನ ಹಣ್ಣನ್ನು ರುಬ್ಕೊಂಡಾಗಿದೆ. ಈಗ ಮಿಶ್ರಣನ ತಗೊಳ್ಳೋಣ. ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಕಾಯಿ, ಬೆಲ್ಲ ಮತ್ತು ಏಲಕ್ಕಿ ಮಿಶ್ರಣನ ಸೇರಿಸ್ಕೊಂಡು ಮತ್ತು ಇನ್ನೂ ಅರ್ಧದಷ್ಟು ಬೆಲ್ಲನ ಇಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇಲ್ಲ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸಾಕು ಅಂದರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಸ್ವೀಟ್ಗೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಎಲ್ಲ ಹಾಕಿರುವಂಥ ಮಿಶ್ರಣ ಎಲ್ಲ ಚೆನ್ನಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಇಡ್ಲಿ ಪಾತ್ರೆನ ತಗೊಂಡು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಪ್ಲೇಟ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಡಾಗಿದೆ. ಈಗ ಹಲಸಿನ ಹಣ್ಣಿನ ಮಿಕ್ಸ್ಚರ್ನ ಪ್ಲೇಟ್ಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೆಳಗಡೆ 1-2 ಸಲ ಟ್ಯಾಪ್ ಮಾಡ್ಕೊಳ್ಳಿ, ನೀಟಾಗಿ ಸ್ಪ್ರೆಡ್ ಆಗೋ ಥರ. ಈಗ ಎಲ್ಲ ಪ್ಲೇಟ್ಗೂ ಹಲಸಿನ ಹಣ್ಣಿನ ಮಿಶ್ರಣನ ಹಾಕ್ಕೊಂಡಾಗಿದೆ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಇದು ಸ್ವಲ್ಪ ಕಾದ ನಂತರ ಪ್ಲೇಟ್ಗಳನ್ನ ಒಳಗಡೆ ಇಟ್ಟು 20-30 ನಿಮಿಷ ಅದನ್ನು ಬೇಯಕ್ಕೆ ಬಿಡಿ. ಇದನ್ನು ನೀವು ಬಾಳೆ ಎಲೆನ ಯೂಸ್ ಮಾಡಿ ಬೇಕಿದ್ದರೂ ಸ್ಟೀಮ್ ಮಾಡ್ಕೊಂಡು ಬಾಳೆ ಎಲೆ ಒಳಗಡೆ ಹಾಕ್ಬಿಟ್ಟು ಅದನ್ನು ಹಬೆಯಲ್ಲಿ ಬೇಯಿಸಿದ್ರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇದು. ಈಗ 30 ನಿಮಿಷ ಆಗಿದೆ. ಕಡುಬು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೇಕ್ ಥರ ಸ್ಪಾಂಜಿ ಥರ ಇದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.